ನಮಸ್ಕಾರ. ನನ್ನ ಚಾನಲ್ ವೀಕ್ಷಕರಿಗೆ ಸ್ವಾಗತ. ನಾನು ಒಣಶೇಂಗದಿಂದ ಹೇಗೆ ರುಚಿಯಾದ ಹುಸ್ಲಿ ಮಾಡ್ಬೋದು ಎನ್ನುವುದನ್ನು ತೋರಿಸ್ತೀನಿ, ಬನ್ನಿ. ದಿನ ರಾತ್ರಿ ನಾನು 1 ಲೋಟ ಒಣಶೇಂಗವನ್ನು ನೆನೆ ಹಾಕಿದ್ದೆ. ಈಗ ಬಸ್ತಿಟ್ಕೊಂಡಿದ್ದೀನಿ. ಒಲೆ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. 3 ಲೋಟದಷ್ಟು ನೀರು ಹಾಕಿದ್ದೀನಿ. ಅರ್ಧ ಸ್ಪೂನಷ್ಟು ಈಗ ಉಪ್ಪು ಹಾಕ್ತೀನಿ. ನೀರು ಒಂಚೂರು ಕಾಯಲಿ. ಈಗ ಶೇಂಗಾ ಹಾಕ್ತೀನಿ. ಕುಕ್ಕರ್ ಮುಚ್ಚಿ 4 ವಿಷಲ್ ಕೂಗಿಸ್ತೀನಿ. ಕುಕ್ಕರ್ ಮುಚ್ಚಳ ತೆಗೆದಿದ್ದೀನಿ. ಶೇಂಗಾ ಬೆಂದಿದೆ. ಈಗ ಇದನ್ನು ಒಂದು ಪಾತ್ರೆಗೆ ಬಸಿ ಹಾಕೋಣ. ಈ ನೀರು ಸಹಿತ ಅಷ್ಟು ಟೇಸ್ಟ್ ಇರುತ್ತೆ. ಶೇಂಗಾ ಬೇಯಿಸಿ ಬಸಿ ಹಾಕಿದ್ದೀನಿ. ಇದರ ಕಟ್ಟನ್ನು ಚೆಲ್ಲಬಾರ್ದು. ಇದರಲ್ಲಿ ಒಳ್ಳೆ ರುಚಿಯಾದ ಒಂದು ಸಾರು ಮಾಡ್ಬೋದು. ಈ ವಿಡಿಯೋವನ್ನು ನೆಕ್ಸ್ಟು ಹಾಕ್ತೀನಿ ನಾನು. ಒಲೆ ಮೇಲೆ ಪಾತ್ರೆ ಇಟ್ಟಿದ್ದೀನಿ. ನಾನು 2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ತೀನಿ ಒಗ್ಗರಣೆಗೆ. ಎಣ್ಣೆ ಸ್ವಲ್ಪ ಕಾಯಲಿ. ನೋಡಿ, ಈಗ ಅರ್ಧ ಸ್ಪೂನಷ್ಟು ಸಾಸಿವೆ ಕಾಳು ಹಾಕೋಣ. ರುಚಿಗೆ ಹಿಂಗೆ ಹಾಕೋಣ. ಕಾಳಿನ ಹುಸ್ಲಿ ಮಾಡಿ ತಿಂದರೆ ತುಂಬ ರುಚಿ ಇರುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಎಲ್ಲ ಟೈಮಲ್ಲೂ ಶೇಂಗಾ ಸಿಗಲ್ಲ, ಅವಾಗ ಈ ಥರ ಮಾಡಿದರೆ ಮಕ್ಕಳು ತುಂಬ ಖುಷಿಯಿಂದ ತಿಂತಾರೆ. ಸ್ವಲ್ಪ ಒಗ್ಗರಣೆ ಕಾಯಲಿ. ಈಗ ಕರಿಬೇವು ಹಾಕ್ತೀನಿ. ಹಸಿಮೆಣಸು 1 ಹಾಕ್ತೀನಿ. ಸ್ವಲ್ಪ ಫ್ರೈ ಮಾಡೋಣ. ಈಗ ಶೇಂಗಾ ಹಾಕೋಣ. ರುಚಿಗೆ ಒಂದು 1/4 ಚಮಚ ಉಪ್ಪು ಹಾಕೋಣ. ಅವಾಗ ಬೇಯಿಸೋಕ್ಕೆ ಹಾಕಿದ್ದೆ ನಾನು, ಅದು ಬೇಕು. ಈಗ 2 ಸ್ಪೂನ್ ತುಂಬ ಹಸಿ ಕಾಯಿ ಹೂವು ಹಾಕೋಣ. ಈಗ ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸೋಣ. ನೋಡಿ ಎಷ್ಟು ಸುಲಭದಲ್ಲಿ ಶೇಂಗಾ ಹುಸ್ಲಿ ಮಾಡ್ಬೋದು. 1 ಸ್ಪೂನಷ್ಟು ನಿಂಬೆಹಣ್ಣಿನ ರಸ ಹಾಕ್ತೀನಿ. ನೋಡಿ, ರುಚಿಯಾದ ಶೇಂಗಾ ಹುಸ್ಲಿ ರೆಡಿ ಆಯಿತು. ಈಗ ಗ್ಯಾಸ್ ಆಫ್ ಮಾಡೋಣ. ಈ ಶೇಂಗಾ ಹುಸ್ಲಿ ಹೇಗಿರುತ್ತೆ ಅಂದರೆ ಒಣಶೇಂಗಾ ಅಂತಲೇ ಅನಿಸಲ್ಲ, ಅಷ್ಟು ರುಚಿಯಾಗಿರುತ್ತೆ. ನೋಡಿದ್ರಲ್ಲ ಈ ವಿಡಿಯೋ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಧನ್ಯವಾದಗಳು.